ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ಗ್ರಾಮಸ್ಥರ ಆಗ್ರಹ. ಬೈಲಹೊಂಗಲ ತಾಲೂಕಿನ ವಣ್ಣೂರ, ಸುಕ್ಕುಂಪಿ ಹಾಗೂ ಗಜಮನಾಳ ಗ್ರಾಮಗಳ ಸರ್ಕಾರಿ ಶಾಲೆಗಳ ಮುಚ್ಚದಂತೆ ಗ್ರಾಮಸ್ಥರ ಆಗ್ರಹ. ವಣ್ಣೂರು ಗ್ರಾಮದ ಜನತಾ ಪ್ಲಾಟ್ ಕಾಲೋನಿಯ ಸರ್ಕಾರಿ ಶಾಲೆ ಸುಂಕುಂಪಿ ಗಜಮನಾಳ ಈ ಶಾಲೆಗೆ ತೆರಳಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಮಹಾಂತೇಶ್ ಬೀಳೋರ ಈ ಸಂದರ್ಭದಲ್ಲಿ ಮಾತನಾಡಿ, ಈ 3 ಗ್ರಾಮಗಳ ಶಾಲೆಯನ್ನು ಕೆಪಿಎಸ್ ಯೋಜನೆಯ ಹೆಸರಿನಲ್ಲಿ ಶಾಲೆಯನ್ನು ಮುಚ್ಚಿ ಹಾಕುವುದು ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. 3 ಶಾಲೆಯ ಮಕ್ಕಳ ಪೋಷಕರು ತಮ್ಮ ಅಳಲನ್ನು ನಮ್ಮ ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ವ್ಯಕ್ತಪಡಿಸಿದ್ದಾರೆ. ಶಾಲೆ ಮುಚ್ಚಲು ನಾವು ಬಿಡೋದಿಲ್ಲ. ನಮ್ಮೂರ ಶಾಲೆ ಮುಚ್ಚಲು ನಾವು ಬಿಡೋದಿಲ್ಲ. ಬೇಕೇ ಬೇಕು. ನಾವು ಸಣ್ಣ ಮಕ್ಕಳ್ರಿ, ನಾವು ಸಣ್ಣ ಮಕ್ಕಳ್ರಿ, ಹಾದ್ಯಾ ಬಾವಿ ರೀ, ಕೆರಿ ರೀ, ನಾವು ಸಾಲಿ ಕೇಳೋಂಗಿಲ್ಲ ರೀ. ಇಲ್ಲಿ ಜನ ಅದಾರ್ರಿ. ನಮ್ಗೆ 1ನೇದಿಂದ 5ನೇ ತನಕ ಸಾಲಿ ಐತ್ರಿ. ಇದು ಸಾಲಿ ಮುಚ್ಚಬಾರ್ದ್ರಿ. ಮತ್ತು ಊರಾಗ ಕಳ್ಸಾಕ್ರಿ. ಸಾಲಿ ದೂರ ಐತ್ರಿ. ಇಲ್ಲಿಂದ 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ದೂರ ಹೋಗ್ಬೇಕ್ರಿ. ಮತ್ತು ದಾರ್ಯಾಗ ಬಾವಿ ಇದಾವ್ರಿ. ರಸ್ತೆನ ಸರಿ ಇಲ್ರಿ. ಮಳೆ ಆದ್ರೆ ರಸ್ತೆ ಎಲ್ಲ ದಾಟ್ಯಾಡಕ್ ಬರಂಗಿಲ್ರಿ. ಮತ್ತು ಈ ಸಾಲಿನ ಮುಚ್ಚಬಾರ್ದ್ರಿ. ಮತ್ತು ಇಲ್ಲಿ ಸಾಲಿ ಐತೆ ಅಂತ ಹೇಳ್ರಿ ಕುರಿಯಾಗಿದ್ದು ಹುಡುಗರನ್ನ ಸತ್ಯಾಗ ತಂದ್ರಿ ಇಲ್ಲೇ ಊರಾಗ ಪಲಾಟ್ದಾಗ ಇಟ್ಕೊಂಡಾರ್ರಿ. ಇಲ್ಲಿ ಹುಡುಗರೆಲ್ಲ ಸಾಲಿ ಮುಚ್ಚಿರ ಭಾಳ ಇದಾಕೈತ್ರಿ. ಹುಡುಗರೆಲ್ಲ ಅಭ್ಯಾಸ ಎಲ್ಲ ಹಾಳಾಕೈತ್ರಿ. ಮತ್ತು ಸಣ್ಣ ಮಕ್ಕಳ್ರಿ, ಮಕ್ಕಳಿಗಾಗಿ ಅಂಜಿರಿ 1, 2 ಇರೋದಕ್ಕಾಗ್ರಿ ಊರಾಗ ಕಳ್ಸಾಕ ಅನ್ಸ್ತಾರ್ರಿ. ಹಂಗಾಗಿ ದಯವಿಟ್ಟು ಸರ್ಕಾರದ ಮನವಿ ಏನಂದ್ರೆ ನಾವು ಸ್ಕೂಲ್ ಮುಚ್ಚಬಾರ್ದ್ರಿ. ನಮ್ಗೆ ಚಾಲು ಇರಬೇಕು ನೋಡ್ರಿ. ನಾವು ಬೆಳಗಾವಿ ಜಿಲ್ಲಾದವ್ರಿ. ಬೈಲಹೊಂಗಲ ತಾಲೂಕು ರೀ. ವಣ್ಣೂರು ಗ್ರಾಮದವ್ರಿ. ವಣ್ಣೂರು ಗ್ರಾಮದಿಂದ 1 ಕಿಲೋಮೀಟ್ರ್ ಬಿಟ್ಟು ಜನತಾ ಪ್ಲಾಟ್ ಐತ್ರಿ. ಜನತಾ ಪ್ಲಾಟ್ನಾಗ ನಾವು ಬಡವ್ರು ಎಲ್ಲರೂ ಇಲ್ಲೇ ಅದಾವ್ರಿ. ಹಿಂಗಾಗಿ ಗೌರ್ಮೆಂಟ್ ನಮಗೆ ಎಲ್ಲರಿಗೂ ಇಲ್ಲೇ ಜನತಾ ಮನೆ ಕಟ್ಟಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಮತ್ತು ಸಾಲಿನೂ ಅನುಕೂಲ ಮಾಡಿದ್ದಾರೆ. ಈಗ ಅದು ಮುಚ್ಚಾಕ ನಿಂತಾರ್ರಿ. ಅದನ್ನು ನಾವು ಮುಚ್ಚಿಕೊಡ್ದಿಲ್ರಿ. ಮತ್ತು ನಾವೆಲ್ಲರೂ ಅತ್ತೈತೆ ದುಡ್ಯಾಕೆ ಹೋಗೋರಿ. ನಾವು ಹುಡುಗರು ಮತ್ತು ಅವ್ರನ್ನ ಸಾಲಿ ಹೋಗ್ರಿ ಅಂತ ಹೇಳಿ ಹೋಗೋರ. ಮತ್ತು ಹೋಗ್ಲಿಕ್ಕಂದ್ರೆ ನಮಗೆಲ್ಲ ಬುದ್ಧಿ ಆಟಕ್ರಿ. ನಮ್ಮ ಹುಡುಗರು ಸಾಲಿ ಮತ್ತು ಇದು ಮುಚ್ಚಿಬ್ಯಾಡ್ರಿ, ಇದೇ ಇರಲ್ರಿ. ಇಲ್ಲಿ ನಮ್ಮ ಹುಡುಗರು ಸಾಲಿ ಮತ್ತು ನಮ್ಮ ಹುಡುಗರು ಕಲಿಯೋದಿಲ್ಲ ಸರ. ನಾವು ಅಟ್ಟ ಇದ್ದು ಕುಲಿ ಹೋಗವ್ರಿ. ಮತ್ತು ಆ ಹುಡುಗರು ನಾವು ಅವ್ರು ಕುಲಿ ಹೋಗ್ಕೊಳ್ಳಿ ಹುಡುಗರು ಇಟ್ಟು ಅಡ್ಯಾಡ್ಕೊಂಡು ಹೋಗಿಬಿಡವ್ರಿ. ಮತ್ತು ಯಾವ್ದು ಸಾಲಿಗೆ ಹೋಗೋದಿಲ್ಲ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ಸರ್ ಕರ್ನಾಟಕ ಗೌರ್ಮೆಂಟ್ ಒಂದು ಹೊಸ ಪಾಲಿಸಿಯನ್ನು ಮಾಡಿದ್ದಾರೆ. ಏನಂತಂದರೆ KPS ಮ್ಯಾಗ್ನೇಟ್ ಶಾಲೆಗಳು ಅಂತ ಆರಂಭ ಮಾಡ್ತಾರೆ. ಅಲ್ಲಿ ನಂತರ ಸರ್ ಅವರು ಎಲ್ಲ ರೀತಿಯಿಂದ ಸೌಲಭ್ಯ ಕೊಡ್ತೀವಿ. LKGಯಿಂದ ಹಿಡ್ಕೊಂಡು 2nd PUCವರೆಗೂ ಬಡವರ ಮಕ್ಕಳಿಗೆ ಒಂದು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡ್ತೀವಿ ಅಂತ ಗೌರ್ಮೆಂಟು ಭಾಳ ಬಣ್ಣದ ಮಾತಲ್ಲಿ ಈ ಯೋಜನೆ ಆರಂಭ ಮಾಡಿದೆ. ಈ ಯೋಜನೆ ವಾಸ್ತವ ಏನಂತಂದ್ರೆ ಸರ್, ಸರ್ಕಾರ ಅವರೇ ಹೇಳ್ತಾ ಇರೋದು ಈ ಎಲ್ಲ ಸೌಲಭ್ಯಗಳನ್ನು ಈಗ ಹಳ್ಳಿ ಒಳಗಡೆ ಇರತಕ್ಕಂಥ ಶಾಲೆಗಳಿಗೆ ಕೊಡೋದಿಲ್ಲ. ಇರೋ ಹಳ್ಳಿಗಳ ಶಾಲೆಗಳನ್ನು ಮುಚ್ಚಿ ಬರೀ ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆಗೆ ಇವರು ಸೌಲಭ್ಯ ಕೊಡ್ತಾರೆ ಸರ್. ಅಂದರೆ ಒಂದು ಶಾಲೆಯನ್ನು KPS ಶಾಲೆ ಮಾಡಿ ಸುತ್ತ ಗ್ರಾಮಗಳ ಶಾಲೆಗಳನ್ನ ಮುಚ್ಚತಕ್ಕಂಥದ್ದೇ ಸರ್ಕಾರದ ಈ ಯೋಜನೆ. ಇದು ಭಾಳ ಅಪಾಯಕಾರಿ ಯೋಜನೆ ಸರ್. ಇಲ್ಲಿ ಈಗಾಗಲೇ ಎಷ್ಟೋ ಹಳ್ಳಿಗಳಲ್ಲಿ ಸರ್, ಇವತ್ತಿಲ್ಲಿ ನಾವು ಜನತಾ ಪ್ಲಾಟ್ನಾಗ ಇದೀವಿ. ಜನತಾ ಪ್ಲಾಟಿನ ಮಕ್ಕಳು ಇಲ್ಲಿ ವಣ್ಣೂರ ಹತ್ರ ಇವರು ಬದುಕೋ ಜಾಗದಾಗ ಸಾಲಿ ಆಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿನ ಬಡ ಮಕ್ಕಳು ಬಂದು ಓದ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಶಾಲೆ ಹೋಯ್ತಪ್ಪ ಅಂತಂದ್ರೆ ಇಲ್ಲಿಂದ ಊರಿನ KPS ಶಾಲೆ ಇರತಕ್ಕಂಥದ್ದು 1.5 ಕಿಲೋಮೀಟರ್ ದೂರ ಆಗತ್ತೆ. ಈ ಎಲ್ಲ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇನೆ ಇಲ್ಲಿರ್ತಕ್ಕಂಥ ಅಪ್ಪ ಅಮ್ಮ ಪಾಲಕರು ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಈ ಮಕ್ಕಳನ್ನ ಅವ್ರು ತಯಾರು ಮಾಡಿಟ್ಟು ಹೋದ್ರು ಕೂಡ ಈ ಮಕ್ಕಳು ಇಲ್ಲಿಂದ ಹೋಗೋದು ಹೆಂಗೆ? ಸರ್ಕಾರ ಹೇಳತ್ತೆ ಬಸ್ ಬಿಡ್ತೀವಿ ಅಂತ. ಸರ್, ಇಲ್ಲಿವರೆಗೂ ಇಲ್ಲಿ KSRTC ಬಸ್ ಬರೋದಿಲ್ಲ. ಮಳೆಗಾಲ ಬಂದ್ರೆ ಇವರು ಟ್ರ್ಯಾಕ್ಟರೇ ಹೋಗಂಗಿಲ್ಲ ದಾರಿ ಮೇಲೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಹೆಂಗ್ ಬಸ್ ಬಿಡುತ್ತೆ? ಬಸ್ ಬಿಟ್ಟು ಆ ಮಕ್ಕಳನ್ನ ಇಲ್ಲಿ ಹತ್ಸವ್ರು ಯಾರು? ಕರ್ಕೊಂಡು ಬರೋರು ಯಾರು? ಆ ಮಕ್ಕಳದ ಜವಾಬ್ದಾರಿ ಯಾರು? ಇದು ಯಾವುದು ಪ್ರಶ್ನೆಗಳಿಗೂ ಸರ್ಕಾರ ಹತ್ರ ಉತ್ತರ ಇಲ್ಲ ಸರ್. ಸ್ಪಷ್ಟವಾಗಿ ಏನಂತಂದ್ರೆ ಇದು ಹಳ್ಳಿ ಮಕ್ಕಳನ್ನ, ಬಡವರ ಮಕ್ಕಳನ್ನ ಶಾಲೆ ಬಿಡಿಸಿ ಬರೀ ಪಂಚಾಯತಿ ಕೇಂದ್ರದಲ್ಲಿ ಒಂದು ಶಾಲೆಗಳನ್ನ ಮಾಡಿ ಆ ಶಾಲೆಯನ್ನು ಕೂಡ ಮ್ಯಾನೇಜ್ಮೆಂಟ್ ಹೊರಗುತ್ತಿಗೆ ಮಾಡ್ತಾರೆ. ಅಲ್ಲಿ ಕೂಡ ಶಾಲೆಗಳು ಸ್ವಂತ ಮೂಲದಿಂದ ಆದಾಯ ಸಂಗ್ರಹಿಸ್ಬೇಕಂತಾರೆ. ಒಟ್ಟು ಸಂಪೂರ್ಣವಾಗಿ ತಗೊಂಡ್ರೆ ಸರ್ ನಾವು ಕರ್ನಾಟಕ ಸರ್ಕಾರ ಎಲ್ಲರೂ ಇಲ್ಲಿ ಶಾಮೀಲಾಗಿದ್ದಾರೆ. ಎಲ್ಲ ಪಕ್ಷದವರು ಒಗ್ಗಟ್ಟಾಗಿದ್ದಾರೆ. ಬಡವರ ಮಕ್ಕಳನ್ನ ಬಲಿ ಕೊಡಬೇಕು, ದುಡ್ಡಿದ್ದಂಥವ್ರು ಮಾತ್ರ ಶಿಕ್ಷಣ ಕಲಿಬೇಕಂತಕ್ಕಂಥ ಒಂದು
ಈ ಬಹಳ ಕೆಟ್ಟ ಕರಾಳ ನೀತಿಯನ್ನ ಕರ್ನಾಟಕ ಗೌರ್ಮೆಂಟ್ ಜಾರಿ ಮಾಡಿದ್ದಾರೆ ಸರ್. ಅಕ್ಟೋಬರ್ 14 ಈ ಕುರಿತಾಗಿ ಆದೇಶ ಮಾಡಿದ್ದಾರೆ. ಊರು ಗಜಮನಾಳ. ನಮ್ಮ ಗಜಮನಾಳ ಶಾಲೆಯ ಗೌರ್ಮೆಂಟ್ ಮುಚ್ಚಾಕ ಇದು ಮಾಡಿದ್ದೀವಿ, ನಾವು ಮುಚ್ಚಿ ಕೊಡುವುದಿಲ್ಲ. ನಮ್ಮ ಊರಾಗ ನಮ್ಮ ಊರಾಗ ಇರಲಿ. ಬಡಮಕ್ಳು ಏನು ಹೋಗುದ ನಮ್ಮ ಊರು ಬಿಟ್ಟ. ಬಡಮಕ್ಳು ನಾವು 6 ತಿಂಗಳು ದುಡಿಯಾಕೆ ಹೋಗಾರು ಅಮ್ಮಗಳ ಮ್ಯಾಲೆ ಬಿಟ್ಟ. ಆ ಹುಡುಗರು ಕಳ್ಸಾರ ಯಾರ ಬೇರೂರಿಗೆ, ಇಲ್ಲಿ ಊರಾಗಾರ ಅಮ್ಮ ಹೋಗಿ ಕಳಿಸ್ಬಿಡ್ತಾರೆ. ಮತ್ತು ಆ ಬೇರೂರಿಗೆ ಒಣ್ಣೂರಿಗೆ ಅಣಬರಿಗೆ ವಾರ ಯಾರು ಕಳ್ಸಾರದಾರು. ಅದಕ್ಕೆ ದಯವಿಟ್ಟು ಹೇಳ್ತು, ಅದು ಆ ಸರ್ಕಾರ ಧಿಕಾರ ಹೇಳ್ತು. ನಾವು ನಮ್ಮ ಶಾಲೆ ನಮ್ಮ ಊರಾಗ ಇರಲಿ, ಅದು ಬೇವ್ರಿಗೆ ಕಳ್ಸೋಲ್ಲ ನಾವು ಶಾಲೆಗೆ. ಅನಿತಾ ಚಿಕ್ಕುತ್ರ ಮಾರ್ಯ, ಊರು ಗಜಿಮಾಳ, ಜಿಲ್ಲಾ ಬೆಳಗಾವಿ ತಾಲೂಕು ಬೈಲೊಂಗಲ್. ನಾವು ಊರು ಶಾಲೆನ ಬಿಟ್ಟು ಕೊಡೋದಿಲ್ಲ ರೀ. ನಮ್ಮ ಹುಡುಗರ ನಾವು ದುಡಿಯಾಕೆ ಹೋಗ್ತೀವಿ 6 ತಿಂಗಳು. ಇಲ್ಲಿ ಅಮ್ಮ ಇರ್ತಾರೆ ರೀ, ಕಳಿಸಿ ಬರ್ತಾರೆ. ಮತ್ತು ಬೇರೆ ಕಡೆ ನಮ್ಗೆ ಕಳ್ಸಾಕ ಹೋಗ್ತು ಸರ್. ಬೇರೆ ಕಡೆ ಆದ್ರೂ ಬಿಟ್ಟು ಕೊಡೋದಿಲ್ಲ ರೀ. ಹೆಣ್ಣು ಮಕ್ಕಳು ಅದಾವ್ರಿ, ಬೇರೆ ಊರಿಗೆ ಹ್ಯಾಂಗೆ ಹೋಗಿ ಹ್ಯಾಂಗೆ ಬರ್ತಾರೆ ರೀ. ಅವ್ರಿಗೆ ಬರಾಕ ಆಗೋಲ್ಲ. ನಮ್ಮ ಊರು ಶಾಲೆ ನಮಗೆ ಬೇಕು ರೀ. ನಮ್ಮ ಶಾಲೆ ಸುನ್ಕುಂಪಿ ಶಾಲೆಯನ್ನು ಹೊನ್ನೂರು ಶಾಲೆಗೆ ಜೋಡಿಸುತ್ತಿರುವ ಕುರಿತು ನಮ್ಮ ಶಾಲೆಯನ್ನು ಹೊನ್ನೂರು ಶಾಲೆಗೆ ಜೋಡಿಸಲು ನಮ್ಮದು ಸಂಪೂರ್ಣ ತಕರಾರಿರುತ್ತದೆ. ಈ ಮ್ಯಾಗ್ನೆಟ್ ಶಾಲೆಯಿಂದ ನಮಗೆ ಅನ್ಯಾಯವಾಗುತ್ತಿದೆ. ಆದ ಕಾರಣ ಈಗ ನಮ್ಮ ಮಕ್ಕಳಿಗೆ ದಿನ ಹೋಗಿ ಬರಲು ತೊಂದರೆ ಆಗುವುದರಿಂದ ಎಲ್ಲ ತಂದೆ ತಾಯಿಗಳಿಗೂ ಊಟ ಕಟ್ಟಲು ತೊಂದರೆ ಆಗುತ್ತದೆ. ಆದ ಕಾರಣ ಈ ಶಾಲೆಯನ್ನು ಮುಚ್ಚಲು ನಮ್ಮದು ಸಂಪೂರ್ಣ ವಿರೋಧವಿರುತ್ತದೆ. ನಾವು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ 2 ತಿಂಗಳ ಮೊದಲೇ ನಮ್ಮ ಗ್ರಾಮದಲ್ಲಿ ಶಾಲೆ ಪ್ರಾರಂಭವಾದಂಥ ಶಾಲೆ, ಅದನ್ನು ಈಗ ಮುಚ್ಚಿಸಿ ನಾವು ಹೊನ್ನೂರಿಗೆ ಒಂದು ಮ್ಯಾಗ್ನೆಟಿ ಶಾಲೆ ಮಾಡುವಂಥ ನಿರೀಕ್ಷೆಯಲ್ಲಿ ಇರುವುದರಿಂದ ನಮ್ಮೂರಿಂದ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗ್ರಾಮ, ಅದಕ್ಕೋಸ್ಕರ ನಾವು ಅದನ್ನು ಹೋಗಲಿಕ್ಕೆ ನಮಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ನಾವು, ಯಾಕಂದರೆ ಹಿಂದುಳಿದಂಥ ಪ್ರದೇಶ, ಇಲ್ಲಿಂದ ನಮ್ಮ ಮಕ್ಕಳು ಅಲ್ಲಿಗೆ ಹೋಗೋದರಿಂದ ಭಾಳ ತೊಂದರೆ ಆಗ್ತದೆ. ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕು ಸುನಕುಪ್ಪಿ ಗ್ರಾಮದಲ್ಲಿದ್ದೀವಿ. ಈ ಊರಿನ ಶಾಲೆನ KPS ಯೋಜನೆಯಡಿ ಸರ್ಕಾರದವರು ಮುಚ್ತಾ ಇದ್ದಾರೆ. ಈ ಊರಿನ ಶಾಲೆಗೆ ಸ್ನೇಹಿತರೆ ಒಂದು ಇತಿಹಾಸ ಇದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ 2 ತಿಂಗಳು ಮೊದಲು ಈ ಊರಿನ ಶಾಲೆ ಆರಂಭ ಆಗಿರೋದು. ಸ್ವತಂತ್ರ ಬಂದಿರೋದು ನಮ್ಮ ದೇಶಕ್ಕೆ ಆಗಸ್ಟ್ 15, 1947. ಈ ಊರಿನ ಶಾಲೆ ಆರಂಭ ಆಗಿರೋದು ಜೂನ್ 1, 1947. ಆದರೆ ಸ್ನೇಹಿತರೆ, ಇಂಥ ಒಂದು 78 ವರ್ಷ ತುಂಬಿರ್ತಕ್ಕಂಥ ಈ ಒಂದು ಗ್ರಾಮದ ಸರ್ಕಾರಿ ಶಾಲೆಯನ್ನ ಸರ್ಕಾರದವರು ಮುಚ್ಚಿ ಇಲ್ಲಿ ಮಕ್ಕಳನ್ನ ದೂರದಲ್ಲಿರ್ತಕ್ಕಂತಹ ಹೊನ್ನೂರು ಗ್ರಾಮಕ್ಕೆ ಸೇರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಇಡೀ ಊರಿನ ಗ್ರಾಮಸ್ಥರು, ತಾಯಂದ್ರು, ಯುವಕರು, ಹಿರಿಯರಾದಿಯಾಗಿ ಇವತ್ತು AIDS ನೇತೃತ್ವದಲ್ಲಿ ನಾವು ಗ್ರಾಮದ ದೇವಸ್ಥಾನದಲ್ಲಿ ಸಭೆಯನ್ನ ಮಾಡಿದ್ದೀವಿ. ಇಡೀ ಊರಿನವ್ರದ್ದು ಒಂದೇ ಅಭಿಪ್ರಾಯ, ನಮ್ಮೂರಿನ ಶಾಲೆ ಯಾವ ಕಾರಣಕ್ಕೂ ನಾವು ಮುಚ್ಚೋದಕ್ಕೆ ಬಿಡೋದಿಲ್ಲ. ಸರ್ಕಾರ ತನ್ನ ಒಂದು ಯೋಜನೆಯನ್ನು ಹಿಂತಕೋಬೇಕು. ಏನೇ ಸೌಲಭ್ಯ ಕೊಡದಿದ್ರು ಕೂಡ ನಮ್ಮೂರಿನ ಶಾಲೆಗೆ ನೀವು ಕೊಡಬೇಕು ಅಂತ ಹೇಳಿ ಈ ಊರಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ಒಂದು ಗ್ರಾಮಸ್ಥರ ಕೂಗನ್ನ ಸರ್ಕಾರ ಕೇಳಿಸ್ಕೋಬೇಕು. ತನ್ನ ಒಂದು ಹಠಮಾರಿ ಧೋರಣೆಯನ್ನ ಕೈ ಬಿಟ್ಟು ಸರ್ಕಾರಿ ಶಾಲೆಗಳನ್ನ, ಹಳ್ಳಿಯ ಸರ್ಕಾರಿ ಶಾಲೆಗಳನ್ನ ಮುಚ್ಚತಕ್ಕಂಥ KPS ಯೋಜನೆ ರದ್ದು ಮಾಡಬೇಕು.